ಡೇಟ್ ಆಫ್ ಬರ್ತು, ಆಮೇಲೆ ನಿಮ್ಮ ಮಂತು, ಆಮೇಲೆ ನಿಮ್ಮ ಇಯರು, ಓಕೆ, ಎಲ್ಲ ಆ್ಯಡ್ ಮಾಡಬೇಕು. ಕರೆಕ್ಟಾ? ಅದು ಏನು ಫೈನಲ್ ನಂಬರ್ ಬರುತ್ತೆ ಅದು ಮೇಕ್ ಇಟ್ ಅ ಸಿಂಗಲ್ ನಂಬರ್. ಮೇಕ್ ಇಟ್ ಅ ಸಿಂಗಲ್ ನಂಬರ್. ವೆನ್ ಐ ಡಿಡ್ ಮೈ ನೇಮ್ ಕರೆಕ್ಷನ್ ಸಡನ್ಲಿ ಲೈಫ್ ಚೇಂಜ್ಡ್. ನಂಬರ್ 1 ಇದ್ದರೆ ಅವ್ರು ತುಂಬ ಅಥಾರಿಟೇಟಿವ್, ದೇ ಆರ್ ಬೇಸಿಕ್ಲಿ ರೂಲ್ಡ್ ಬೈ ಸೂರ್ಯ. ಅವರು ಒಂದು ದಿನ ಬೇರೆ ಇರ್ತಾರೆ, ಸೆಕೆಂಡ್ ದಿನ ಬೇರೆ ಇರ್ತಾರೆ, ಮೂರನೇ ದಿನ ಟೋಟ್ಲಿ ಡಿಫ್ರೆಂಟ್. ಯಾಕೆ ಚಂದ್ರನೂ ಆ ಥರನೇ ಇದೆ ಅಲ್ಲ. ತುಂಬ ವೆಲ್ತಿ ಮನೆಯಲ್ಲಿ ಹುಟ್ತಾರೆ, ಲೈಕ್ ದೇ ವಿಲ್ ಬಿ ಬಾರ್ನ್ ಇನ್ ಅ ವೆರಿ ವೆಲ್ತಿ ಹೌಸ್. ಅವ್ರ ತಂದೆ ತುಂಬ ದುಡ್ಡಿರ್ತಾರೆ. ಇಲ್ಲಾಂದರೆ ಅವ್ರು ಬಾರ್ನ್ ಆಗೋದಾದಮೇಲೆ ಅವರು ತಂದೆ ತಾಯಿಗೆ ತುಂಬ ವೆಲ್ತ್ ಬರುತ್ತೆ. ಸೊ ಇದೆಲ್ಲ ನನಗೆ ರಿಲೇಟ್ ಆಗ್ತಾ ಇತ್ತು ಆ್ಯಕ್ಚುಲಿ ನೀವು ಹೇಳಬೇಕಾದ್ರೆ ತುಂಬ ವಿಚಾರಗಳು. ಇದೆಲ್ಲ ಸೇರಿಸಿ ನಂಬರ್ 1 ಬರ್ತಾ ಇದೆ ನನಗೆ. ಆದರೆ ನಾನು ಈ ಥರ ಇಲ್ಲ ಅಂತ ನಿಮಗೆ ಅನಿಸ್ತಾ ಇದ್ದರೆ ಅಲ್ಲೇನೋ ಒಂದು ಯಾರು ನಂಬರ್ 5 ಇದ್ರೆ ಅಂದರೆ ದೇ ಆರ್ ಟೂ ಲಕ್ಕಿ. ಇಟ್ಸ್ ಲೈಕ್ ಅ ಸ್ಮೂತ್ ರೈಡ್ ಫಾರ್ ದೆಮ್. ದ ಲೈಟ್ ಇಸ್ ಆಲ್ಸೋ ಡಾರ್ಕ್, ದ ಹೋಲ್ ರೂಮ್ ಇಸ್ ಡಾರ್ಕ್. That's how they are. They become very, very quiet and the entire environment suffers because of them. Because they are the energy source for a lot of people. Okay. ನಂಬರ್ಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಈಗ 1 to 9 ಪ್ರತಿಯೊಬ್ಬರ ಲೈಫಲ್ಲೂ ಕೂಡ ಆ ನಂಬರ್ಗಳು ಇದ್ದೇ ಇರ್ತವೆ, ಬಿಕಾಸ್ ಇರೋದೇ ಅಷ್ಟು ನಂಬರ್ಗಳು. ಸೊ ಡೇಟ್ ಆಫ್ ಬರ್ತಲ್ಲೂ ಕೂಡ ಆ ನಂಬರ್ ಇರುತ್ತೆ. ಓಕೆ, ಒಂದು ಏನು ಹೇಳಿ, ಡೇಟ್ ಆಫ್ ಬರ್ತು, ಇನ್ನೊಂದು ಲೈಫ್ ಪಾತ್ ಅಂತಂದರೆ ಅಂದರೆ ಫಾರ್ ಎಕ್ಸಾಂಪಲ್ ಬರ್ತ್ ನಂಬರ್. ಓಕೆ, ಸೊ ಅದನ್ನ ಇಟ್ಕೊಂಡು ಈಗ ನಮ್ಮ ನೋಡುವಂಥ ವೀಕ್ಷಕರಿಗೆ ಏನಾದರೂ ಒಂದಷ್ಟು ಕ್ಲೂಸ್ ಕೊಡ್ಬೋದಾ ಅವ್ರ ಪರ್ಸ್ನಾಲಿಟಿ ಬಗ್ಗೆ, ಅವ್ರ ಲೈಫ್ ಬಗ್ಗೆ ಏನಾದರೂ ಟಿಪ್ಸ್ ಕೊಡ್ಬೋದು, ಆ ಥರದ್ದು ಮಾಡ್ಬೋದು? ಎಸ್, ಅಬ್ಸಲ್ಯೂಟ್ಲಿ. ಇನ್ಫ್ಯಾಕ್ಟ್ ಫಸ್ಟ್ ನಮಗೆ ಗೊತ್ತಾಗಬೇಕು ಇದು ಕ್ಯಾಲ್ಕುಲೇಷನ್ ಹೇಗೆ ಮಾಡಬೇಕು. ಸೊ ನಮ್ಮದು ಡೇಟ್ ಆಫ್ ಬರ್ತ್ 14th ಇದ್ರೆ ನಮ್ದು ಅದು ಆ್ಯಡ್ ಮಾಡಬೇಕು. ಆಲ್ವೇಸ್ ಇಟ್ ಹ್ಯಾಸ್ ಟು ಬಿ ಆ್ಯಡೆಡ್ ಟು ಸಿಂಗಲ್ ನಂಬರ್. 14 ಇದ್ರೆ 1 + 4 5. 1 + 4 ಬರುತ್ತೆ. ಸಪೋಸ್ ಇವಾಗ ನನ್ನ ಯಾರ್ದು ಡೇಟ್ ಆಫ್ ಬರ್ತ್ 1st Jan 2000. ಓಕೆ ಓಕೆ, ಸೊ ಅವ್ರ ಬರ್ತ್ ನಂಬರ್ 1 ಇರುತ್ತೆ, ಕರೆಕ್ಟ್. ದೆನ್ ಅವ್ರ ಲೈಫ್ ಪಾತ್ ನಂಬರ್ ಇಸ್ ಡೇಟ್ ಪ್ಲಸ್ ಮಂತ್ ಪ್ಲಸ್ ಇಯರ್. ಓಕೆ, 1 + 1 + 2. ಹಾಂ, ಸೊ ನಂಬರ್ 4 ಇರುತ್ತೆ. ಸೊ 2 ನಂಬರ್ ನಾವು ಕ್ಯಾಲ್ಕುಲೇಟ್ ಮಾಡಿ ರೆಡಿ ಇರಬೇಕು. ಸೊ ಬರ್ತ್ ನಂಬರ್ ಇಸ್ D + D. ಡಿ ಬರುತ್ತಲ್ಲ ನಮ್ಮ ಬರೀವಾಗ D + D. ಆ್ಯಂಡ್ ಲೈಫ್ ಪಾತ್ ನಂಬರ್ ಇಸ್ D + D + M + M + Y + Y + Y + Y. ಎಲ್ಲ ನಂಬರ್ ಆ್ಯಡ್ ಮಾಡಿ ಸಪೋಸ್ 36 ಬರುತ್ತೆ. ಸೊ ಅದಕ್ಕೆ ತಿರ್ಗಾ ಆ್ಯಡ್ ಮಾಡಿ 9 ಮಾಡಬೇಕು. ಓಕೆ, ಸೊ ಇಟ್ ಹ್ಯಾಸ್ ಟು ಕಮ್ ಅಪ್ ಟು ನಂಬರ್ 1 to 9. 1 to 9 ಬರ್ಬೇಕು. ನಿಮ್ಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಓಕೆ, ಸೊ ಮೊದಲನೇದು ನಿಮ್ಮ ಡೇಟ್ ಆಫ್ ಬರ್ತು, ಆಮೇಲೆ ನಿಮ್ಮ ಮಂತು, ಆಮೇಲೆ ನಿಮ್ಮ ಇಯರು ಎಲ್ಲ ಆ್ಯಡ್. ಓಕೆ, ಎಲ್ಲ ಆ್ಯಡ್ ಮಾಡಬೇಕು. ಎಸ್, ಕರೆಕ್ಟಾ? ಅದು ಏನು ಫೈನಲ್ ನಂಬರ್ ಬರುತ್ತೆ ಅದು ಮೇಕ್ ಇಟ್ ಅ ಸಿಂಗಲ್ ನಂಬರ್. ಮೇಕ್ ಇಟ್ ಅ ಸಿಂಗಲ್ ನಂಬರ್. ಓಕೆ, ಅದು ಒಂದು ಸಿಂಗಲ್ ನಂಬರ್ ಆಗುತ್ತೆ. ಸಿಂಗಲ್ ನಂಬರ್ ಅಂತ 36 ಆಗ್ಬೋದು, 42 ಆಗ್ಬೋದು, 19 ಆಗ್ಬೋದು, 18 ಆಗ್ಬೋದು, 9 ಆಗ್ಬೋದು, ಏನು ಬೇಕಾದ್ರೂ ಆಗ್ಬೋದು. ಸೊ ಸಿಂಗಲ್ ನಂಬರ್ ಆಗಬೇಕದು. ಆ ಸಿಂಗಲ್ ನಂಬರ್ ಅದು 1 to 9 ಇರುತ್ತೆ. ಅದು 1 to 9 ಇರುತ್ತೆ ಎಕ್ಸಾಕ್ಟ್ಲಿ. ಆ 1 to 9ಗಳು ಏನಿದೆಯಲ್ವ ನಮ್ಮ ಲೈಫಲ್ಲಿ ಇರುವಂಥ ಲೈಫ್ 1 to 9ಗಳು ಅದು ಏನು ಸಜೆಸ್ಟ್ ಮಾಡುತ್ತೆ ಅಥವಾ ಅದು ಏನು ರಿಲೇಟ್ ಮಾಡುತ್ತೆ ಅನ್ನೋದನ್ನು ಈಗ ಮೇಡಮ್ ಹೇಳ್ತಾರೆ. ಸೊ ಬರ್ತ್ ನಂಬರ್ ಇರಲಿ, ಲೈಫ್ ಪಾತ್ ನಂಬರ್ ಇರಲಿ, ಬರ್ತ್ ನಂಬರ್ ವಿಲ್ ಇನ್ಫ್ಲೂಯೆನ್ಸ್ ಸ್ವಲ್ಪ ನಮ್ಮದು ಪರ್ಸ್ನಾಲಿಟಿ, ನಮ್ಮದು ಸ್ವಲ್ಪ ನೇಚರ್. ಬಟ್ ಲೈಫ್ ಪಾತ್ ನಂಬರ್ ಆಲ್ಸೋ ನಮಗೆ ಸ್ವಲ್ಪ ಪರ್ಸ್ನಾಲಿಟಿ ಆ್ಯಂಡ್ ನೇಚರ್ ಎಫೆಕ್ಟ್ ಮಾಡುತ್ತೆ. ಬಟ್ ಮೋಸ್ಟ್ಲಿ ಇಟ್ ಈಸ್ ಲೈಕ್ ದ ಥೀಮ್ ಆಫ್ ಯೋರ್ ಲೈಫ್, ದ ಸ್ಟೋರಿ ಆಫ್ ಯೋರ್ ಲೈಫ್. ಅದು ಏನದು ಒಂದು ಲೈಕ್ ದ ಪಾತ್, ದ ಫುಲ್ ಥಿಂಗ್. ದಿಸ್ ಇಸ್ ಬರ್ತ್ ನಂಬರ್ ಇಸ್ ಮೀ, me, myself, ನನ್ನ ಪರ್ಸ್ನಾಲಿಟಿ, ಹೌ ಐ ಆಮ್. ಬಟ್ ಬೋತ್ ಆಫ್ ದೆಮ್ ಇಂಟರ್ಚೇಂಜ್ ಬೇಸಿಕ್ಲಿ. ಇದು ಈ ನಂಬರ್ನಲ್ಲಿಂದ ಕೂಡ ನಮಗೆ ಇನ್ಫ್ಲುಯೆನ್ಸ್ ಬರುತ್ತೆ, ಈ ನಂಬರಿಂದ ಕೂಡ ಇನ್ಫ್ಲುಯೆನ್ಸ್ ಬರುತ್ತೆ. ಟ್ರೇಲರ್ ಇದ್ದಂಗೆ ಅದೊಂಥರ ಸಿನಿಮಾ ಇದ್ದಂಗೆ. ಎಸ್, ಮೇ ಬಿ. ಸೊ ನಂಬರ್ 1 ಇದ್ದರೆ ಅವ್ರು ತುಂಬ ಅಥಾರಿಟೇಟಿವ್, ದೇ ಆರ್ ಬೇಸಿಕ್ಲಿ ರೂಲ್ಡ್ ಬೈ ಸೂರ್ಯ. ಸೊ ದೇ ಆರ್ ವೆರಿ ಅಥಾರಿಟೇಟಿವ್, ವೆರಿ ಸ್ಟ್ರಾಂಗ್, ವೆರಿ ಕಮಾಂಡಿಂಗ್, ವೆರಿ ಕಾನ್ಫಿಡೆಂಟ್. ಆ್ಯಂಡ್ ಅವ್ರ ಪರ್ಸ್ನಾಲಿಟಿ ತುಂಬ ಬ್ರೈಟ್ ಥರ ಇರ್ತದೆ. ಲೈಕ್ ದೇ ಗಿವ್ ಲೈಟ್ ಟು ಎವ್ರಿಬಡಿ. ಏನಾದರೂ ಹೆಲ್ಪ್ ಬೇಕಂದ್ರೆ ಅವ್ರು ಯಾವಾಗ ದೇ ವಿಲ್ ಆಲ್ವೇಸ್ ಕಮ್ ಟು ಹೆಲ್ಪ್ ಯು, ಬಟ್ ಇನ್ ಅ ವೆರಿ ಪಾಸಿಟಿವ್ ವೇ. ದೇ ವಿಲ್ ಶೈನ್ ಲೈಟ್ ಆನ್ ಯು. ಸೊ ದೇ ಆಲ್ವೇಸ್ ಲಿಫ್ಟ್ ಎವ್ರಿ ಒನ್ ಅಪ್. ನಾವು ದ ಡೌನ್ ಸೈಡ್ ಇಸ್ ಸಮ್ಟೈಮ್ಸ್ ಟೂ ಮಚ್ ನಂಬರ್ 1. ಇವಾಗ ನಮ್ಮದು ಒಂದು ಚಾರ್ಟ್ನೂ ಇದೆ, ನ್ಯೂಮರಾಲಜಿ ಚಾರ್ಟ್. ಅದರಲ್ಲಿ ಜಾಸ್ತಿ ನಂಬರ್ 1 ಇದ್ದರೆ ಕಮ್ಯುನಿಕೇಷನಲ್ಲಿ ಪ್ರಾಬ್ಲಮ್ನೂ ಇರುತ್ತೆ ಆ್ಯಂಡ್ ಅವರು ತುಂಬ ಸ್ಟಬರ್ನ್ ಆಗಿಬಿಡ್ತಾರೆ. ಸೊ ಇದು ನಂಬರ್ದು ಗೇಮ್ ಇದೆಲ್ಲ, ಇದು ನಿಜ ಒಂದು ಗೇಮ್ನೇ ಇದೆ. ಬಿಕಾಸ್ ಇಟ್ ಈಸ್ ಲೈಕ್ ಬ್ಯಾಲೆನ್ಸಿಂಗ್ ಈಕ್ವೇಷನ್ಸ್. ನಮ್ಮ ಕೆಮಿಸ್ಟ್ರಿನಲ್ಲಿ ಇಲ್ಲಿ ಸ್ವಲ್ಪ ಹಾಕಿದ್ರೆ ಇಲ್ಲಿ ಇಂಬ್ಯಾಲೆನ್ಸ್ ಆಗಿಬಿಡುತ್ತೆ. ಸೊ ನಂಬರ್ಸ್ ಇಸ್ ವೆರಿ ವೆರಿ ಟ್ರಿಕ್ಕಿ. ದಟ್ಸ್ ವೈ ಇಟ್ ಹ್ಯಾಸ್ ಟು ಬಿ ಲೈಕ್
ಪರ್ಫೆಕ್ಟ್. ಸೊ ಇವಾಗ ನಂಬರ್ 1 ಪರ್ಸನ್ ತುಂಬ ಲಕ್ಕಿ ಕೂಡ ಇರ್ತಾರೆ, ಅವ್ರಿಗೆ ಒಂದು ಆಕರ್ಷಣೆ ಇರುತ್ತೆ. They always attract good experiences, they always lead, they should get into business, they should be the head, CEO, CFO, like authority ಕೊಡ್ಬೇಕು ಅವ್ರಿಗೆ. ಆ್ಯಂಡ್ ಅವ್ರ ಲೈಫ್ನಲ್ಲಿ ಅವ್ರಿಗೆ ಏನು ಬೇಕು ಅವ್ರು ಅಚೀವ್ ಮಾಡ್ತಾರೆ. ದೇ ವಿಲ್ ಗೆಟ್ ಇಟ್ ಆ್ಯಂಡ್ ದೇ ವಿಲ್ ಗೆಟ್ ಫೇಮ್ ಆ್ಯಂಡ್ ರೆಕಗ್ನಿಷನ್ ವೆರಿ ಈಸಿಲಿ. ಅವ್ರು ಏನು ಮಾಡಿಬಿಟ್ಟು ಪರ್ಫೆಕ್ಟ್ ಮಾಡಿ ಅವ್ರಿಗೆ ರೆಕಗ್ನಿಷನ್ನು ಸಿಗ್ತದೆ. ಸೊ ತುಂಬ ಜನ ಅವ್ರಿಗೆ ನೋಡ್ಬಿಟ್ಟು ಹಿಂಗೆ ಲೈಕ್ ಪ್ರೇಸ್ ಮಾಡ್ತಾರೆ. ನಾವು ನಂಬರ್ 1 ಜನ ಯಾರು ಕೇಳ್ತಾ ಇದ್ದಾರೆ ಅವ್ರು ಹೇಳ್ತಾರೆ ಐ ಡೋಂಟ್ ರಿಲೇಟ್ ಟು ದಿಸ್. ದಟ್ ಮೀನ್ಸ್ ಅವ್ರ ಜೊತೆ ಅವ್ರು ಬೇರೆ ನಂಬರ್ 4, 7, 8, 2, 9 ಏನಾದರೂ ಒಂದು ಮ್ಯಾಲಿಫಿಕ್ ನಂಬರ್ ಇರ್ಬೋದು. ಸಮ್ ನಂಬರ್ ನೋಡಿ, ಒಂದು ನಂಬರ್ ನಮಗೆ ಮೇಲೆ ಪುಲ್ ಮಾಡ್ತಾ ಇದೆ. ಇಫ್ ಯು ಆರ್ ನಾಟ್ ಏಬಲ್ ಟು ರಿಲೇಟ್ ಟು ದಿಸ್, ಅಂದರೆ ನಮಗೆ ನಾನು ಇದೆಲ್ಲ ಸೇರಿಸಿ ನಂಬರ್ 1 ಬರ್ತಾ ಇದೆ ನನಗೆ, ಆದರೆ ನಾನು ಈ ಥರ ಇಲ್ಲ ಅಂತ ನಿಮಗೆ ಅನಿಸ್ತಾ ಇದ್ರೆ ಅಲ್ಲೇನೋ ಏನಾದರೂ ಒಂದು ಪ್ಲಾನೆಟ್ ನಿಮ್ಮ ಹೆಸರಿನಲ್ಲಿ ಇರ್ಬೋದು, ನಿಮ್ಮ ಲೈಫ್ ಪಾತ್ ನಂಬರ್ನಲ್ಲಿ ಇರ್ಬೋದು. ಯಾಕೆ 3 ಅದರ್ ಪ್ಲಾನೆಟ್ಸ್ನು ಇದೆ ಅಲ್ವಾ. ಸೊ ದೇ ಮಸ್ಟ್ ಬಿ ಡೂಯಿಂಗ್ ಸಮಥಿಂಗ್ ಟು ಹೋಲ್ ಮಾಡೋಕ್ಕೆ ನಮ್ಮದು ಬಕೆಟ್ನಲ್ಲಿ. ಸೊ ನೆಗೆಟಿವ್ ಪ್ಲಾನೆಟ್ಸ್ ನಮ್ದು ಎನರ್ಜಿ ಡ್ರೈನ್ ಮಾಡ್ತಾನೆ, ಅದು ಪಾಸಿಟಿವ್ ಪ್ಲಾನೆಟ್ಸ್ ನಮ್ಗೆ ಅದು ಒಂದು ಒಳ್ಳೆ ಎನರ್ಜಿ ಕೊಡ್ತಾರೆ. ಸೊ ಸಮ್ಟೈಮ್ಸ್ ನಮಗೆ ಜನ ಬಂದ್ಬಿಟ್ಟು ಹೇಳ್ತಾರೆ ಐ ಆಮ್ ನಂಬರ್ 1, ನನ್ನ ಹತ್ರ ಸ್ವಲ್ಪ ಇದು ಕ್ವಾಲಿಟೀಸ್ ಇದೆ ಬಟ್ ನನಗೆ ರಿಲೇಟ್ ಮಾಡೋಕ್ಕಾಗಲ್ಲ. ದಟ್ ಈಸ್ ಬಿಕಾಸ್ ಅವ್ರಿಗೆ ಮೇ ಬಿ ನಂಬರ್ 4 ಜೊತೆನಲ್ಲಿ ಇದೆ. ಸೊ ನಂಬರ್ 4 ಅವ್ರಿಗೆ ಕೆಳಗಡೆ ಎಳಿತಾ ಇದೆ. ಸೊ ಹಂಗಿದ್ರೆ ಏನು ಮಾಡಬೇಕು? ಸೊ ನಾವು ಅದೇ ಅಡ್ಜಸ್ಟ್ ಮಾಡೋದು. ನೇಮ್ನಲ್ಲಿ ನಾವು ಇಷ್ಟೊಂದು ರೋಲ್ಸ್ ರಾಯ್ಸ್ ಎಂಜಿನ್ ಕೊಟ್ಬಿಡ್ತೀವಿ, ಸೊ ಅದು 4 ನೆಗೆಟಿವ್ ಆಗಿಬಿಡ್ತದೆ. ಅದಕ್ಕೆ ಒಂದು ವಾಯ್ಸ್ನೇ ಇರಲ್ಲ, ಅದು ಪುಸ್ ಆಗಿಬಿಡ್ತದೆ. ಬಲೂನ್ಗೆ ನಾವು ಡಿಫ್ಲೇಟ್ ಮಾಡಿಬಿಡ್ತೀವಿ ಲೈಕ್ ದ್ಯಾಟ್. ಸೊ ವಿ ಗಿವ್ ದ ಯಾವ ಪ್ಲಾನೆಟ್ ಅದಕ್ಕೆ ಕಂಟ್ರೋಲ್ ಮಾಡೋಕ್ಕಾಗತ್ತೆ ದಟ್ ಪ್ಲಾನೆಟ್ ವಿ ಗಿವ್. ಸೊ ನಂಬರ್ 1 ಪೀಪಲ್ ಆರ್ ಜಸ್ಟ್ ವೆರಿ ಲಕ್ಕಿ, ದೇ ಆರ್ ಸಾರ್ಟೆಡ್, ಜಸ್ಟ್ ರಿಲ್ಯಾಕ್ಸ್. ಬಟ್ ಅವ್ರ ನೇಮ್ ಚೆಕ್ ಮಾಡಿಸೇಬೇಕು. ಯಾಕೆ ಈ ಥರ ಯೋಗ ಇದ್ದರೆ ಅವ್ರು ನಮ್ಮ ನೇಮ್ ಮ್ಯಾಲಿಫಿಕ್ ಇದ್ದರೆ ಅನ್ಲಕ್ಕಿ ಇದ್ದರೆ ಅದೆಲ್ಲ ನಿಮಗೆ ಹೋಗ್ಬಿಡತ್ತೆ, ವೇಸ್ಟ್ ಆಗಿಬಿಡತ್ತೆ. ದೆನ್ ದೇರ್ ಇಸ್ ನಂಬರ್ 2. ನಂಬರ್ 2 ಪೀಪಲ್ ಆರ್ ರೂಲ್ಡ್ ಬೈ ಮೂನ್, ಚಂದ್ರ. ಸೊ ದೇ ಆರ್ ವೆರಿ ಸೆನ್ಸಿಟಿವ್, ವೆರಿ ಸಾಫ್ಟ್. ಬಟ್ ಅವ್ರ ಲೈಫ್ ಆ ಥರನೇ ಇರುತ್ತೆ, ಸಾಫ್ಟ್ ಸೆನ್ಸಿಟಿವ್ ಟಿಶ್ಯೂ ಪೇಪರ್ ಥರ. ಅವರು ಏನಾದರೂ ಅವ್ರಿಗೆ ಹೇಳಿದ್ರೆ ಅವರು ವಿಲ್ ಫೀಲ್ ದೇ ವೆರಿ ಸೆನ್ಸಿಟಿವ್, ವೆರಿ ಮೂಡಿ. ಅವರು ಕ್ರ್ಯಾಂಕಿ ಇರ್ತಾರೆ, ಅವ್ರ ಮೂಡ್ ಸ್ವಿಂಗ್ಸ್ ಇರುತ್ತೆ. ಅವರು ಒಂದು ದಿನ ಬೇರೆ ಇರ್ತಾರೆ, ಸೆಕೆಂಡ್ ದಿನ ಬೇರೆ ಇರ್ತಾರೆ, 3ನೇ ದಿನ ಟೋಟ್ಲಿ ಡಿಫ್ರೆಂಟ್. ಯಾಕೆ ಚಂದ್ರನೂ ಆ ಥರನೇ ಇದೆ ಅಲ್ಲ, ಒಂದು ದಿನ ಸೆಕೆಂಡ್ ದಿನ ಸೇಮ್ ಇರಲ್ಲ, ಮೇಲ್ಗಡೆ ಕೆಳಗಡೆ ಮೇಲ್ಗಡೆ. ಇಟ್ಸ್ ವ್ಯಾಕ್ಸಿಂಗ್ ಆ್ಯಂಡ್ ವೇನಿಂಗ್ ಆಫ್ ದ ಮೂನ್. ಸೊ ಆ ಥರ ಪೀಪಲ್ ಹು ಆರ್ ರೂಲ್ಡ್ ಬೈ ಮೂನ್, ಬಟ್ ಅವ್ರು ತುಂಬ ಕ್ರಿಯೇಟಿವ್ ಇರ್ತಾರೆ. ಲೈಕ್ ಶಾರುಖ್ ಖಾನ್ ಇಸ್ ಅ ನಂಬರ್ 2. ದೇ ಆರ್ ವೆರಿ ವೆರಿ ಕ್ರಿಯೇಟಿವ್. ಅವ್ರ ಫಿಲ್ಮ್ ಇಂಡಸ್ಟ್ರಿನಲ್ಲಿ ಹೋಗ್ಬೋದು. ಆ್ಯಂಡ್ ದೇ ಆರ್ ವೆರಿ ಗುಡ್ ಕೌನ್ಸಿಲರ್ಸ್, ವೆರಿ ಗುಡ್ ಥೆರಪಿಸ್ಟ್ಸ್, ವೆರಿ ಗುಡ್ ಪೇರೆಂಟ್ಸ್. ಅವ್ರ ಮಕ್ಳಿಗೆ ತುಂಬ ಚೆನ್ನಾಗಿ ನೋಡ್ತಾರೆ. ದೇ ಆರ್ ವೆರಿ ನ್ಯಾಚುರಲ್ ಮದರ್ಲಿ ಎನರ್ಜಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಅಬೌಟ್ ದೆಮ್ ಇಸ್, ಅವ್ರ ಹತ್ರ ನೀವೇನಾದರೂ ಪ್ರಾಬ್ಲಮ್ ಹೋಗ್ಬಿಟ್ಟು ಹೇಳಿದ್ರೆ ಅವ್ರ ಹತ್ರ ಒಂದು ಸೊಲ್ಯೂಷನ್ ಇರುತ್ತೆ. ಸಮ್ವೇರಿಂದ ಅವ್ರ ಇಂಟ್ಯೂಷನಿಂದ ಎಲ್ಲಿಂದ ಅವ್ರಿಗೆ ಅದು ಒಂದು ಸೊಲ್ಯೂಷನ್ ಕೊಡ್ತಾರೆ ಆ್ಯಂಡ್ ದಟ್ ವಿಲ್ ವರ್ಕ್ ಫಾರ್ ಯು. ಸೊ ನಂಬರ್ 2 ಪೀಪಲ್ ಮೇಕ್ ವೆರಿ ಗುಡ್ ಟ್ಯಾರೋ ಕಾರ್ಡ್ ರೀಡರ್ಸ್, ಥೆರಪಿಸ್ಟ್, ಕೌನ್ಸಿಲರ್ಸ್, ಹೀಲರ್ಸ್, ಆ್ಯಂಡ್ ದೇ ಆರ್ ವೆರಿ ಗುಡ್ ಎಸ್ ಪೇರೆಂಟ್ಸ್. ದೇ ಆರ್ ವೆರಿ ನರ್ಚರಿಂಗ್ ಪೀಪಲ್. ತುಂಬ ಚೆನ್ನಾಗಿದ್ದಾರೆ ಇನ್ ಟರ್ಮ್ಸ್ ಆಫ್ ನರ್ಚರಿಂಗ್. ಆ್ಯಂಡ್ ಕ್ರಿಯೇಟಿವಿಟಿ ಅವ್ರದ್ದು ತುಂಬ ಸ್ಟ್ರಾಂಗ್ ಇದೆ. ಸೊ ಅವ್ರು ಕ್ರಿಯೇಟಿವ್ ಫೀಲ್ಡ್ನಲ್ಲಿ ಹೋಗಬೇಕು. ದೇ ಶುಡ್ ನಾಟ್ ಗೆಟ್ ಇನ್ ಟು 1 + 1 is 2, this, and even if they are in business, they should be in a creative field. If they don't get to express themselves and create, ಅವ್ರು ತುಂಬ ಅನ್ಹ್ಯಾಪಿ ಇರ್ತಾರೆ. And anyway, they got too much mood swings. So they should be in a creative field. And they are like rubber band, number 2 people. ರಬ್ಬರ್ ಬ್ಯಾಂಡ್ ಮೀನ್ಸ್ ಲೈಕ್ ಇವಾಗ ಒಂದು ರೋಲ್ನಲ್ಲಿ ಅವ್ರು ತುಂಬ ಕೋಪ ಥರ ಇದ್ದಾರೆ, ವಿಲನ್ ಥರ ಇರ್ತಾರೆ. ಬೇರೆ ಥರನಲ್ಲಿ ದೇ ವೆರಿ ಫ್ಲೆಕ್ಸಿಬಲ್, ಲೈಕ್ ಆಟ, ಲೈಕ್ ಕ್ಲೇ. ಅವರು ದೇ ಕ್ಯಾನ್ ಮೋಲ್ಡ್ ದೆಮ್ ಸೆಲ್ಸ್ ಇನ್ ಟು ಎನಿ ಸಿಚುವೇಶನ್. ದೇ ಆರ್ ವೆರಿ ಫ್ಲೆಕ್ಸಿಬಲ್. ಈವನ್ ಇಫ್ ಯು ಸಡನ್ಲಿ ಪುಟ್ ದೆಮ್ ಇನ್ ಟು ಸಮ್ ಪೊಸಿಷನ್ ಅಂಡ್ ಸೇ ಓಕೆ ಜಸ್ಟ್ ಹ್ಯಾಂಡಲ್ ದಿಸ್, ಅ ನಂಬರ್ 2 ಪರ್ಸನ್ ಕ್ಯಾನ್ ಹ್ಯಾಂಡಲ್. ಅದು ನಾಟ್ ಎವ್ರಿ ಒನ್ ಹ್ಯಾಸ್ ದಟ್ ಫ್ಲೆಕ್ಸಿಬಿಲಿಟಿ ಲೈಕ್ ಅ ರಬ್ಬರ್ ಬ್ಯಾಂಡ್. ಓಕೆ, ಅದು ರಿಲೇಟ್ ಮಾಡದೇ ಇರೋರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಇದನ್ನ? ಸೊ ಯಾರು ರಿಲೇಟ್ ಮಾಡಿಲ್ಲ ಅಂದರೆ ಆ್ಯಕ್ಚುಲಿ ನಂಬರ್ 2 ಪೀಪಲ್ ರಿಲೇಟ್ ಮಾಡ್ತಾರೆ. ದೇ ವಿಲ್ ರಿಲೇಟ್ ಟು ದಿಸ್. ಸೊ ಇದೆಲ್ಲ ನನಗೆ ರಿಲೇಟ್ ಆಗ್ತಾ ಇತ್ತು ಆ್ಯಕ್ಚುಲಿ ನೀವು ಹೇಳಬೇಕಾದ್ರೆ ತುಂಬ ವಿಚಾರಗಳು. ನಿಮಗೆ? ನಂಗೆ ರಿಲೇಟ್ ಆಗ್ತಾ ಇತ್ತು ನೀವು ಹೇಳಿದ್ದೆಲ್ಲ. 90% ನಂಗೆ ರಿಲೇಟ್ ಆಗ್ತಾ ಇತ್ತು. ಓಕೆ, ಸೊ ನಿಮ್ಮ ಲೈಫ್ನಲ್ಲಿ ಯಾರಾದರೂ ಒಂದು ಇದ್ದಾರೆ? ಅಲ್ಲಿ ನನಗೆ ಐ ಫೀಲ್ ಬಿಕಾಸ್ ನಿಮ್ಮದು ಚಾರ್ಟ್ನಲ್ಲಿ ಅದು ನಂಬರ್ 2 ಎನರ್ಜಿ ಜಾಸ್ತಿ ಇದೆ, ನಾಟ್ ಬಿಕಾಸ್ ಆಫ್ ಯುವರ್ ಬರ್ತ್ ನಂಬರ್ ಅಂಡ್ ಲೈಫ್. ನನಗೆ ಗೊತ್ತೇ ಇಲ್ಲ ಅದು. ನಾನು ಕ್ಯಾಲ್ಕುಲೇಟ್ ಇನ್ನೂ ಮಾಡಿಲ್ಲ, ನಾನು ಮಾಡೋದು ಇಲ್ಲ, ಅದು ಬೇರೆ ವಿಚಾರ. ಸೊ ನಿಮ್ಮದು ಸೊ ದಟ್ಸ್ ವಾಟ್. ಅದು ಬರ್ತ್ ನಂಬರ್ ಆ್ಯಂಡ್ ಲೈಫ್ ಪಾತ್ ನಂಬರ್ ನಮಗೆ ಕೊಡ್ತಾರೆ. ಬಟ್ ಆಲ್ಸೋ ನಮ್ಮದು ಚಾರ್ಟ್ನಲ್ಲಿ ಯಾವುದು ನಂಬರ್ ಜಾಸ್ತಿ ಇದೆ ಅದು ಇನ್ಫ್ಲುಯೆನ್ಸ್ನು ನಮಗೆ ಬರುತ್ತೆ.
ಎನಿ ನೆಗೆಟಿವ್ ಎಲಿಮೆಂಟ್ಸ್ ಟು ದಿಸ್ ಟು ಆ ಥರ ಸೆನ್ಸಿಟಿವ್, ಓಕೆ ಬೇಜಾರು ಮಾಡ್ಕೊತಾರೆ, ಮೂಡಿ ಇರ್ತಾರೆ, and then they go get into one hole, ಅವರು ಶೆಲ್ ದೇಲ್ ಆ ಥರ ಒಂದು ಸ್ವಲ್ಪ ಅವಾಯ್ಡ್ ಮಾಡಬೇಕು. ದೇ ಶುಡ್ ನೋ ದಿಸ್ ಇಸ್ ಹೌ ಐ ಆಮ್ ಆ್ಯಂಡ್ ಹ್ಯಾವ್ ದಟ್ ಅವೇರ್ನೆಸ್. ಈ ಥರ ನಾನು ಮಾಡಬಾರ್ದು, ಬಿಕಾಸ್ ದೇ ಆಲ್ಸೋ ಹರ್ಟ್ ದೆಮ್ಸೆಲ್ಸ್ ಇನ್ ಸಮ್ ವೇ. ದೇ ಗೋ ಇನ್ ಟು ಜಜ್ಮೆಂಟ್ ಆಫ್ ದೆಮ್ಸೆಲ್ಸ್, ನಂಬರ್ 2 ಪೀಪಲ್. ಸೊ ದೇ ಗೋ ಡೌನ್ ಒನ್ ರ್ಯಾಬಿಟ್ ಹೋಲ್. ಸೊ ಅದು ಸ್ವಲ್ಪ ಕೇರ್ ಮಾಡಬೇಕು ಅವರು. ಆರ್ ದ ಪರ್ಸನ್ ವಿತ್ ದೆಮ್ ಶುಡ್ ಕೈಂಡ್ ಆಫ್ ಸ್ಟಾಪ್ ದೆಮ್ ಫ್ರಮ್ ಸ್ಪೈರಲಿಂಗ್. Then there's number 3. And people who are number 2, ಅವ್ರಿಗೆ ನೇಮ್ ಕರೆಕ್ಷನ್ ಮಾಡಲೇಬೇಕು, because they need strength in their life. They need something to like give them confidence, this, that. So they need those strong planets as well. Then there's number 3 is Guru. Guru is like big boss. So number 1 most amazing planet. Yake like Jupiter is like the most important, very very powerful planet. ಯಾರ್ number 3 ಇದ್ದಾರೆ, ಅವರು ಏನಾದರೂ ನಿಮಗೆ ಹೇಳಿದ್ರೆ ಯಾವಾಗಲೂ ಅವ್ರಿಗೆ ಒಂದು ಡಿವೈನ್ ವಿಸ್ಡಮ್ ಅವ್ರ ಬಾಯಿಂದ ಬರುತ್ತೆ. ದೇ ಆರ್ ವೆರಿ ವೆರಿ ನಾಲೆಜಬಲ್, ವೈಸ್, ದೇ ಚಾನಲ್ ವಿಸ್ಡಮ್ ಟು ಯು. ನಿಮ್ಗೇನು ಪ್ರಾಬ್ಲಮ್ ಇದ್ದರೆ ನಂಬರ್ 3 ಹತ್ರ ಹೋಗಿ ಒಂದು ಫುಲ್ ಜ್ಞಾನ್, ಒಂದು ಲೆಸನ್ ಕೊಡ್ತಾರೆ, ಫುಲ್ ಜ್ಞಾನ್. ಆ್ಯಂಡ್ ದಟ್ ಜ್ಞಾನ್ ವಿಲ್ ಬಿ ವೆರಿ ವೆರಿ ಗುಡ್ ಫಾರ್ ಯು. So they will always open your universe, and they'll always show you another perspective, and they teach you. They make very good teachers. ಅವ್ರು ತುಂಬ ಒಳ್ಳೆ ಟೀಚರ್ಸ್ ಆಗ್ತಾರೆ, ಗೈಡ್ಸ್ ಆಗ್ತಾರೆ, ಮೆಂಟರ್ಸ್ ಆಗ್ತಾರೆ. ಈವನ್ ಇನ್ ಅನ್ ಆರ್ಗನೈಸೇಷನ್ ಅವ್ರು ಎಲ್ಲರಿಗೆ ಒಂದು ಸ್ವಲ್ಪ ಲೈಕ್ ನಾಲೆಡ್ಜ್ ಸ್ಪ್ರೆಡ್ ಮಾಡ್ತಾರೆ. ಲೈಕ್ ದೇ ವೆರಿ ಅಮೇಝಿಂಗ್ ಹ್ಯೂಮನ್ ಬೀಯಿಂಗ್ಸ್ ಎಸ್ ವೆಲ್, ರಿಯಲಿ ಗುಡ್ ಹ್ಯೂಮನ್ ಬೀಯಿಂಗ್ಸ್. ಅವ್ರದ್ದು ಒಂದು ಆತ್ಮನಲ್ಲಿ ಒಂದು ಲೈಕ್ ಅ ಡಿವೈನ್ ಗಿಫ್ಟ್ ಇರುತ್ತೆ, ಟು ಗೈಡ್ ಪೀಪಲ್. ಆ್ಯಂಡ್ ದೇ ಡೋಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್ ಇನ್ ರಿಟರ್ನ್. ದೇ ಗಿವ್. And it's not that ಅವ್ರಿಗೆ ರಿಟರ್ನಲ್ಲಿ ಏನಾದರೂ ಬ್ಯಾಡ್ ಸಿಗ್ತದೆ, ಬಿಕಾಸ್ ದಟ್ ಎನರ್ಜಿ ಆಫ್ ದೇರ್ಸ್ ಇಸ್ ಸೋ ಪವರ್ಫುಲ್, ಆ್ಯಂಡ್ ದಟ್ ಡಸಂಟ್ ಮ್ಯಾಟರ್ ಟು ದೆಮ್ ಆಲ್ಸೋ. ಅವ್ರು ಅಷ್ಟೊಂದು ಬೇಜಾರು ಕೂಡ ಮಾಡ್ಕೊಳಲ್ಲ. ದಿಲ್ ಜಸ್ಟ್ ಗಿವ್ ಆ್ಯಂಡ್ ಫರ್ಗೆಟ್. ಲೈಕ್ ನೇಕಿ ಕರ್ ದರಿಯಾ ಮೇ ಡಾಲ್, ಅದು ಹಿಂದಿನಲ್ಲಿ ಒಂದು ಸೇಯಿಂಗ್ ಇದೆ. ದೇ ಡೂ ಗುಡ್ ಆ್ಯಂಡ್ ದೇ ಪುಟ್ ಇಟ್ ಇನ್ ದ ರಿವರ್, ಇಟ್ಸ್ ಗಾನ್. ಮತ್ಲಬ್ ದೇ ಡೋಂಟ್ ಹ್ಯಾವ್ ದಟ್, ಇದು ದಿಸ್ ಪರ್ಸನ್ ಡಿಡ್ ಲೈಕ್ ದಿಸ್ ಪರ್ಸನ್ ಡಿಡ್ ಲೈಕ್ ದಿಸ್. their life purpose is only to spread that light. So people who are number 3, very good human beings and very lucky also. Then there's number 4. ಅದು ಅವ್ರದ್ದು ನೆಗೆಟಿವ್ ನನಗೆ ನಿಜ ಗೊತ್ತಿಲ್ಲ, ಬಿಕಾಸ್ ಐ ಒಬ್ಸರ್ವ್ ನಂಬರ್ 3 ಪೀಪಲ್ ಸೋ ಮಚ್. ಮೇ ಬಿ ಸಮ್ಟೈಮ್ಸ್ ಇಫ್ ದೇ ಆರ್ ಕಪಲ್ಡ್ ವಿತ್ ಏನು ನೆಗೆಟಿವ್ ಪ್ಲಾನೆಟ್ ಇದ್ದರೆ ಅವರು ಏನಾದರೂ ಒಂದು ಕಾರ್ಮಿಕ್ ಫ್ಲೇವರ್ ಇರುತ್ತೆ, ಏನಾದರೂ ಒಂದು ಬಿಟ್ರೇಯಲ್ ಇರುತ್ತೆ, ಬಿಕಾಸ್ ಇಫ್ ದೇ ಆರ್ ಕಪಲ್ಡ್ ವಿತ್ ಅ ನಂಬರ್ 4. ಬಟ್ ನಂಬರ್ 3 ಪೀಪಲ್ ಇನ್ ಜನರಲ್ ಅವ್ರ ಎನರ್ಜಿ ಇಷ್ಟೊಂದು ಎಕ್ಸಾಲ್ಟೆಡ್ ಇದೆ, ಅದು ಮೋಸ್ಟ್ಲಿ ಎವ್ರಿಥಿಂಗ್ಗೆ ನೆಗೆಟ್ ಮಾಡುತ್ತೆ. ಸೊ ದೇ ಆರ್ ಜಸ್ಟ್ ಗ್ರೇಟ್. ಮೈ ಎಲ್ಡರ್ ಸನ್ ಇಸ್ ಆ್ಯಕ್ಚುಲಿ ನಂಬರ್ 3. ಸೊ ಯಾವಾಗಲೂ ನನಗೆ ಏನಾದರೂ ಐ ಗೆಟ್ ಸ್ಟಕ್, ಐ ವಿಲ್ ಗೋ ಆ್ಯಂಡ್ ಆಸ್ಕ್ ಹಿಮ್, ಶಿಯಾನ್, ಐ ನೀಡ್ ಸಮ್ ಟೈಮ್ ವಿತ್ ಯು, ಐ ನೀಡ್ ಟು ಆಸ್ಕ್ ಯು ದಿಸ್ ಕ್ವೆಶ್ಚನ್. ಆ್ಯಕ್ಚುಲಿ ಐ ಟೇಕ್ ಲಾಟ್ ಆಫ್ ಗೈಡೆನ್ಸ್ ಫ್ರಮ್ ಹಿಮ್. ವೆನ್ ಐ ಆಮ್ ಸ್ಟಕ್ ಇನ್ ಸಮಥಿಂಗ್ ಆ್ಯಂಡ್ ನನಗೆ ಒಂದು ಸೊಲ್ಯೂಷನ್ ಸಿಗ್ತಾ ಇಲ್ಲ, I actually go and ask him. Okay. And actually he learned tarot from me, but he's a very like a old soul. At very young age he used to talk very very wise things. So he's like number 3 people are. How old he is? Now he's 22. Okay. Yes. So then so number 3 people are just really lucky. They need to get name correction done, and their The name is not good. If the name is not, they need to check their name, because if at all they don't get that position, they don't get the supporting energy, then they become very very depressed, like very ekdam, like their energy and their like the light that they have, no. You see, if you have a light and it's shining, when it's switched off, how it is, right? The whole room is dark. The light is also dark, the whole room is dark. That's how they are. They become very very quiet, and the entire environment suffers because of them, because they are the energy source for a lot of people. Okay. So that is number 3. Then number 4, my number. I am number 4, and number 4 is ruled by Rahu. And Rahu is an illusionary planet. So number 4 people are always like dreamers. So they're very creative as well, because their head is very zabardast. ಅವ್ರದ್ದು ತಲೆ ತುಂಬ ಅವ್ರಿಗೆ ಒಂದು ಆಸೆಟ್ ಥರ ಇದೆ. They are brainy. Some number 4s are very brainy, intelligent. Some are street smart. Some are super creative. Some are very intuitive and very insightful. Like problem solving ನಲ್ಲಿ ಅವರು ನಂಬರ್ 1 ಇರುತ್ತೆ, ಬಟ್ ದೇ ಓವರ್ ಡೂ ಇಟ್. ಅವ್ರು ತುಂಬ ಜಾಸ್ತಿ ಗಿವರ್ಸ್ ಇದ್ದಾರೆ. ಯಾಕೆ ಈ ಎನರ್ಜಿ ಆಫ್ ರಾಹು ಮೇಕ್ಸ್ ದಮ್ ಗೋ ಥ್ರೂ ಲಿಟಲ್ ಬಿಟ್ ಅಬ್ಯಾಂಡನ್ಮೆಂಟ್ ಇಶ್ಯೂಸ್ ಇನ್ ದೇ ಲೈಫ್. ಚಿಕ್ಕ ವಯಸ್ಸಿನಲ್ಲಿ
ಅವ್ರು ತುಂಬ ಈ ಥರ ಜನ ಅವ್ರಿಗೆ ಏನಾದರೂ ಒಂದು ಎಕ್ಸ್ಪೀರಿಯನ್ಸಸ್ ಇರುತ್ತೆ, ಆ ಎಕ್ಸ್ಪೀರಿಯನ್ಸಸ್ ಅವ್ರಿಗೆ ಒಂದು ಟ್ರಾಮಾ ಆಗಿಬಿಡುತ್ತೆ. ಓಕೆ. ಟು ಪ್ರೊಟೆಕ್ಟ್ ದೆಮ್ಸೆಲ್ಸ್ ಫ್ರಮ್ ದಟ್ ಟ್ರಾಮಾ. ಬೇಸಿಕ್ಲಿ ಯಾರು ನಮಗೆ ಬಿಟ್ಬಿಟ್ಟು ಹೋಗ್ತಾರೆ ಚಿಕ್ಕ ವಯಸ್ಸಿನಲ್ಲಿ, ದೆನ್ ಯು ಬಿಕಮ್ ಅವ್ರಿಗೆ ನಾನು ಜಾಸ್ತಿ ಕೊಡಬೇಕು, ಸೊ ಅವ್ರು ನನಗೆ ಯಾರು ಬಿಟ್ಬಿಟ್ಟು ಹೋಗಲ್ಲ. ಓಕೆ. ಸೊ ನಂಬರ್ 4 ಪೀಪಲ್ ಆರ್ ಓವರ್ ಗಿವರ್ಸ್. ಅವ್ರು ಓವರ್ ಡೂ ಮಾಡ್ತಾರೆ, ತುಂಬ ಅವ್ರು ಜನಗೆ ಕೊಡ್ತಾರೆ, ದೇ ಗೋ ಟು ಹೆಲ್ಪ್ ಎವ್ರಿ ಒನ್, ಬಟ್ ವಾಪಸ್ ಅವ್ರಿಗೆ ಸಿಕ್ಕಲ್ಲ, ಅವ್ರಿಗೆ ಓನ್ಲಿ ಒದೆ ಸಿಗ್ತದೆ ಆಲ್ವೇಸ್. ಅವ್ರು ಏನಾದರೂ ಸ್ಪೆಕ್ಯುಲೇಟಿವ್ ಥಿಂಗ್ಸ್ನಲ್ಲಿ ಹೋಗಿದ್ರೆ ಎಲ್ಲಿ ಅವ್ರಿಗೆ ಲಕ್ ಬೇಕು ಆ ಥರ ಮಾಡಬಾರ್ದು. ಅವರು ಗ್ಯಾಂಬ್ಲಿಂಗ್, ಸ್ಟಾಕ್ ಮಾರ್ಕೆಟ್, ಎನಿಥಿಂಗ್ ಸ್ಪೆಕ್ಯುಲೇಟಿವ್, ಯಾವ ಚಾನ್ಸ್ ಆ್ಯಂಡ್ ಲಕ್ಗೆ ನಾವು ಬಿಡ್ತೀವಿ. ಲೀಗಲ್ ಕೇಸಸ್, ಐ ಆಮ್ ಆನ್ ದ ರೈಟ್, ಐ ವಿಲ್ ವಿನ್. ನೋ, somehow that is ulta, it will go to the other person. So number 4 people ಅದೆಲ್ಲ ಇಂದ ಸ್ವಲ್ಪ ದೂರ ಇರಬೇಕು. ಏನಾದರೂ ರಿಸ್ಕ್ ಥಿಂಗ್ಸ್ನಲ್ಲಿ ಇಂದ ದೂರ ಇರಬೇಕು. They should not get into risk, but their brain is their asset. So ಅವ್ರು ಏನಾದರೂ ಇರಲಿ, when it comes to ideas, they will never run out of ideas, and their brain and their mind only gives them jackpot in their life. They make also a lot of money, they lose also a lot of money. Number 4 people, ಅವ್ರಿಗೆ money is like one swing, ಪ್ರೆಡಿಕ್ಟಬಲ್ನೇ ಇಲ್ಲ. ಬಟ್ 4 ಕ್ಯಾನ್ ಯು ಇಮ್ಯಾಜಿನ್, ಇದು ನಂಬರ್ 4 ನಾವು ಹೇಳ್ತೀವಿ ನೆಗೆಟಿವ್ ಇದೆ, ಬಟ್ ನಮ್ಮದು ನ್ಯೂಮರಾಲಜಿ ಚಾರ್ಟ್ನಲ್ಲಿ 4 ಇಲ್ಲ ಅಂದರೆ ದುಡ್ಡುದು ಒಂದು ಬಾಯಿ ಇರಲ್ಲ ಬರೋಕ್ಕೆ, ಲೈಕ್ ಮೌತ್, ಯುನೋ, ಲೈಕ್ ಒಂದು ದಾರಿ, ಲೈಕ್ ಒನ್ ವೇ, ಯುನೋ, ಇಟ್ಸ್ ಲೈಕ್ ಒನ್ ಓಪನಿಂಗ್ ಇರುತ್ತೆ ಎಲ್ಲ ಏನೋ ಬರೋಕ್ಕೆ ನಮಗೆ ಲೈಫ್ನಲ್ಲಿ. ಲೈಕ್ ನಮ್ಮದು ಎಂಟ್ರೆನ್ಸ್ ಡೋರ್ ಇಸ್ ಲೈಕ್ ಅ ಮೌತ್ ಆಫ್ ಅವರ್ ಹೌಸ್, ವಿಚ್ ಬ್ರಿಂಗ್ಸ್ ಪೀಪಲ್ ಇನ್ ಟು ದ ಹೌಸ್. ಸೊ ಲೈಕ್ ದಟ್ ಮನಿ ಇಸ್ ಮಿಸ್ಸಿಂಗ್ ಇನ್ ದ ಲೈಫ್ ಇಫ್ ಯು ಡೋಂಟ್ ಹ್ಯಾವ್ 4. ಸೊ ಇನ್ ಯೋರ್ ಚಾರ್ಟ್ ನಂಬರ್ 4 ಇಸ್ ಸೋ ಇಂಪಾರ್ಟೆಂಟ್. ಅದು ನೆಗೆಟಿವ್ ಇದ್ದರೆ ಕೂಡ ಅದು ತುಂಬ ಇಂಪಾರ್ಟೆಂಟ್ ನಮ್ಮದು ನ್ಯೂಮರಾಲಜಿ ಚಾರ್ಟ್ನಲ್ಲಿ. ಸೊ ದೆನ್ ಬಟ್ ನಂಬರ್ 4 ಪೀಪಲ್ ಶುಡ್ ಗೆಟ್ ನೇಮ್ ಕರೆಕ್ಷನ್. ಅವ್ರ ನೇಮ್ ಯಾವ ಥರನೂ ಇರಲಿ, ಈವನ್ ಇಫ್ ದೇರ್ ನೇಮ್ ಇಸ್ ನ್ಯೂಟ್ರಲ್, ಲಿಟಲ್ ಲಕ್ಕಿ, ವಿ ನೀಡ್ ಟು ಮೇಕ್ ದ ನೇಮ್ ಲೈಕ್ ಅ ರೋಲ್ಸ್ ರಾಯ್ಸ್ ಎಂಜಿನ್ ಆರ್ 747 ಬೋಯಿಂಗ್ ಎಂಜಿನ್, so that they can override it. And that's what I did with my name. ನನ್ನ ಹೆಸರಿಗೆ ನಾನು ಅದೇ ಮಾಡಿದ್ದೀನಿ. ಬಿಕಾಸ್ ಐ ವೆಂಟ್ ಥ್ರೂ ಅ ಲೈಫ್, ಆ್ಯಕ್ಚುಲಿ ಒನ್ ಆಫ್ ದ ರೀಸನ್ಸ್ ನಾನು ನ್ಯೂಮರಾಲಜಿಸ್ಟ್ ಆಗಿದೆ ಇಸ್ ಬಿಕಾಸ್ ಐ ಸ್ಟ್ರಗಲ್ಡ್ ಪರ್ಸ್ನಲಿ ಇನ್ ಸೋ ಮೆನಿ ಥಿಂಗ್ಸ್. ಮೈ ಫುಲ್ ನೇಮ್ ಶೀಲಾ ಬಜಾಜ್ ವಾಸ್ ವೆರಿ ಗುಡ್. ನನ್ನ ಫಸ್ಟ್ ನೇಮ್ನಲ್ಲಿ ಪ್ರಾಬ್ಲಮ್ ಇತ್ತು, ಶೀಲಾ, ಆ್ಯಂಡ್ ನನ್ನ ಡೇಟ್ ಆಫ್ ಬರ್ತ್ನಲ್ಲಿ ಐ ಆಮ್ ನಂಬರ್ 4 and 9. ಸೊ ಐ ಹ್ಯಾವ್ ಸೀನ್ ಸೋ ಮಚ್ ಸ್ಟ್ರಗಲ್ ಇನ್ ಮೈ ಲೈಫ್, ಆ್ಯಂಡ್ ಐ ಸ್ಟಾರ್ಟೆಡ್ ನೋಟಿಸಿಂಗ್ ಈ ಥರ ಒಂದು ಪ್ಯಾಟರ್ನ್. ವೆನ್ ಐ ಡಿಡ್ ಮೈ ನೇಮ್ ಕರೆಕ್ಷನ್, ಸಡನ್ಲಿ ಲೈಫ್ ಚೇಂಜ್ಡ್. And then ನಾನು ತುಂಬ ಜನಗೆ ಮಾಡಿದೆ, and their life started changing. Then I said, I like being tarot card reader, but ನನಗೆ numerology, I'm literally helping people by just doing one small correction. So that is, ಅದು ಒಂದು ರೀಸನ್. ಆ್ಯಕ್ಚುಲಿ ನನ್ನ ಲೈಫ್ದು ಫಸ್ಟ್ ಟೆಸ್ಟಿಮೋನಿಯಲ್ ಕೇಸ್, ನನ್ನ ಲೈಫ್ ಫಿಕ್ಸ್ ಮಾಡಿದೆ ವಿತ್ ನ್ಯೂಮರಾಲಜಿ. ಸೊ ನಂಬರ್ 4 ಪೀಪಲ್ ನೀಡ್ ನೇಮ್ ಕರೆಕ್ಷನ್, ಆ್ಯಂಡ್ ದೇ ಆರ್ ವೆರಿ ವೆರಿ ಗುಡ್ ವೆನ್ ದೇ ಟ್ರೈ ಎನಿ ಕ್ರಿಯೇಟಿವ್ ಪ್ರಾಜೆಕ್ಟ್. ಆ್ಯಂಡ್ ಅವ್ರಿಗೆ ಒಂದು ಆಕಾಶವಾಣಿ ಬರುತ್ತೆ, ದೇ ಶುಡ್ ರೈಟ್ ಡೌನ್ ಆಲ್ ದೇರ್ ಐಡಿಯಾಸ್. ದೇ ಶುಡ್ ನೆವರ್ ಎವರ್ ಇಗ್ನೋರ್ ಎನಿ ಕೈಂಡ್ ಆಫ್ ಐಡಿಯಾ ದಟ್ ಕಮ್ಸ್ ಟು ದೆಮ್. ಆ್ಯಂಡ್ ದೇ ಆರ್ ಆಲ್ಸೋ ವೆರಿ ಹೆಲ್ಪ್ಫುಲ್ ಫಾರ್ ಅದರ್ ಪೀಪಲ್ ವೆನ್ ಇಟ್ ಕಮ್ಸ್ ಟು ಐಡಿಯಾಸ್. ಸೊ ಇಫ್ ಯು ಟೇಕ್ ಅನ್ ಐಡಿಯಾ ಫ್ರಮ್ ಅ ನಂಬರ್ 4 ಪರ್ಸನ್, ದಟ್ ಐಡಿಯಾ ಇಸ್ ಗೋಯಿಂಗ್ ಟು ಬಿ ರಿಯಲಿ ಗುಡ್. ಯಾಕೆ ಅದು ಒಂದು ಯುನೀಕ್ ಐಡಿಯಾ ಎಲ್ಲಿಂದ ಬರುತ್ತೆ, ಸಮ್ ಡಿಫ್ರೆಂಟ್ ಪ್ಲೇಸಿಂದ. ದೆನ್ ದರ್ ಇಸ್ ನಂಬರ್ 5. ನಂಬರ್ 5 ಇಸ್ ಬುಧ, ಮರ್ಕ್ಯುರಿ. ಸೊ ವೆರಿ ಇಂಪಾರ್ಟೆಂಟ್. ದೇ ಆರ್ ಲೈಕ್ ನಂಬರ್ 5 ಪೀಪಲ್ ಆರ್ ವೆರಿ, ಅವರು ತುಂಬ ಇಂಡಿವಿಜುವಲಿಸ್ಟಿಕ್ ಇರ್ತಾರೆ. ಅವ್ರಿಗೆ ಒಂದು ಲೈಕ್ ಸೇ ಸ್ಟಬರ್ನೆಸ್, ಸೊ ದಟ್ ಮೈಂಡ್ ಇಸ್ ವೆರಿ ಲೈಕ್, ದೇ ಡೋಂಟ್ ಲೈಕ್ ಟು, ಅವ್ರು ಯಾರ ಮಾತು ಕೇಳಲ್ಲ, ಅವ್ರಿಗೆ ಇಷ್ಟ ಕೂಡ ಆಗಲ್ಲ ಯಾರ ಮಾತು ಕೇಳೋಕ್ಕೆ. ದೇ ಫಾಲೋ ದೇರ್ ಓನ್ ಪಾತ್. ಅವ್ರದ್ದು ಒಂದು, ಅವ್ರು ಏನಾದರೂ ಮಾಡ್ತಾರೆ, ಒಂದು ಯಾರಿಗೆ ಅಂಡರ್ಸ್ಟ್ಯಾಂಡ್ ಆಗಲ್ಲ ಅವ್ರು ಹೆಂಗೆ ಮಾಡ್ತಾರೆ, ಬಟ್ ಅವ್ರು ಸಕ್ಸಸ್ ನೋಡ್ತಾರೆ. ಅವ್ರದ್ದು ದಾರಿ ಬೇರೆ, ಅವರು ಒಂದು ಬೇರೆ ಟೈಪ್ ಅವ್ರ ಬ್ರೈನ್ ವರ್ಕ್ ಆಗುತ್ತೆ, ಬಟ್ ದಟ್ ವಿಲ್ ವರ್ಕ್ ಫಾರ್ ದೆಮ್. ಬೇರೆಯವ್ರಿಗೆ ಅರ್ಥ ಆಗಲ್ಲ ಅದು, ಬೇರೆಯವ್ರಿಗೆ ಅರ್ಥ ಆಗಲ್ಲ. ಆ್ಯಂಡ್ ಬೇರೆಯವ್ರಿಗೆ ಫೀಲಿಂಗ್ ಬರುತ್ತೆ ಅವ್ರು ತುಂಬ ಕಿಚ್ ಥರ ಇದ್ದಾರೆ, ಬಟ್ ಆ್ಯಕ್ಚುಲಿ ದೇ ಆರ್ ವೆರಿ ಗುಡ್ ಲೀಡರ್ಸ್. ದೇ ಮೇಕ್ ದ ಬೆಸ್ಟ್ CEOs, ಬಿಸ್ನೆಸ್ ಹೆಡ್ಸ್. ಅವರು ಜಾಬ್ನಲ್ಲಿ ತುಂಬ ಸ್ಟ್ರಗಲ್ ಮಾಡ್ತಾರೆ, ಬಿಕಾಸ್ ಅವ್ರಿಗೆ ಯಾರ್ದು ಕಿಚ್ ಕೇಳಕ್ಕೆ ಆಗಲ್ಲ. ಆ್ಯಕ್ಚುಲಿ ನಂಬರ್ 5 ಪರ್ಸನ್ಗೆ ನಾವು ಹೇಳ್ತೀವಿ, ನಿಮಗೆ ಇದು ಕೆಲಸ ಮಾಡಬೇಕು, ದಟ್ಸ್ ಆಲ್ ದೇ ನೀಡ್. ಐ ವಾಂಟ್ ದಿಸ್, ನಮಗೆ ಇದು ಬೇಕು. ಅದು ಹೆಂಗೆ ಮಾಡಬೇಕು ನಾವು ಹೇಳಿದ್ರೆ ಅವ್ರಿಗೆ ಇರಿಟೇಟ್ ಆಗುತ್ತೆ. ಸೊ ನಂಬರ್ 5 ಪೀಪಲ್ ಹ್ಯಾವ್ ಅ ಮೈಂಡ್ ಆಫ್ ದೇರ್ ಓನ್, ಆ್ಯಂಡ್ ದೇ ಆರ್ ವೆರಿ ಲೈಕ್, ಕಮ್ಯುನಿಕೇಷನ್ ಇಸ್ ಒನ್ ಆಫ್ ದೇರ್ ಸ್ಟ್ರಾಂಗ್ ಪಾಯಿಂಟ್ಸ್. ಆ್ಯಂಡ್ ನಂಬರ್ 5 ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಇಂಟೆಲಿಜೆನ್ಸ್. ಸೊ ಯಾವಾಗ ನಾವು ನೇಮ್ ಕೂಡ ಕೊಡ್ತೀವಿ, ನಾವು ಆ ಥರ ಎನರ್ಜೀಸ್ ಆ್ಯಕ್ಟಿವೇಟ್ ಮಾಡ್ತೀವಿ ನಂಬರ್ 5. ಯಾಕೆ ಮಕ್ಕಳಿಗೆ ಅದು ತುಂಬ ಇಂಪಾರ್ಟೆಂಟ್ ಇದೆ. ಇಟ್ ಇಂಪ್ರೂವ್ಸ್ ಲೈಕ್ ದೇರ್ ಬ್ರೈನ್, ದೇರ್ ಕಮ್ಯುನಿಕೇಷನ್. ಆ್ಯಂಡ್ ಇನ್ ಟುಡೇಸ್ ಯುಗ, ಕಮ್ಯುನಿಕೇಷನ್ ಇಸ್ ನಂಬರ್ 1. ಆಫ್ ಕೋರ್ಸ್. ಸೊ
ನಂಬರ್ 5 ಇಸ್ ವೆರಿ ಇಂಪಾರ್ಟೆಂಟ್. ಅದು ಇಲ್ಲಾಂದರೆ ಕೂಡ ನಮ್ಮ ಚಾರ್ಟ್ನಲ್ಲಿ ಇಲ್ಲಾಂದರೆ ಒಂದು ಸ್ಟೆಬಿಲಿಟಿ ಇರಲ್ಲ, ಕಮ್ಯುನಿಕೇಷನ್ ಇರಲ್ಲ, ಮನಿ ಸ್ಟೆಬಿಲಿಟಿ ಕಮ್ಮಿ ಇರುತ್ತೆ. ಬಿಕಾಸ್ ನಂಬರ್ 5 ಇಸ್ ಕನೆಕ್ಟೆಡ್ ಟು ಬೋತ್ ಯುವರ್ ರಾಜಯೋಗ್ ಇನ್ ನ್ಯೂಮರಾಲಜಿ. ನ್ಯೂಮರಾಲಜಿನಲ್ಲಿ ರಾಜಯೋಗ್ ಇದೆ, ಲೈಕ್ ಯುವರ್ ವೆಲ್ತ್ ಲಕ್. ನಂಬರ್ 5 ಇಲ್ಲ ಅಂದರೆ ನಮ್ಮದು 2 ರಾಜಯೋಗ್ ಕಾಂಪ್ರಮೈಸ್ ಆಗುತ್ತೆ. ವೆದರ್ ಇಟ್ ಇಸ್ ಪ್ರಾಪರ್ಟಿ ಆರ್ ಅರ್ನಿಂಗ್ ಲಕ್, 2 ಸಫರ್ ಆಗುತ್ತೆ. ಸೊ ಇಫ್ ಇಟ್ ಇಸ್ ನಾಟ್ ದೇರ್ ಇನ್ ದ ಚಾರ್ಟ್, ಆವಾಗ ಆರ್ಟಿಫಿಷಿಯಲಿ ನಾವು ಕ್ರಿಯೇಟ್ ಮಾಡಬೇಕು. ಇಲ್ಲಾಂದರೆ ಮನೆಯಲ್ಲಿ ಒಂದು ಸ್ಥಾನ ಇದೆ, ಅದು ಆ್ಯಕ್ಟಿವೇಟ್ ಮಾಡಬೇಕು. ಸೆಂಟರ್ ಬ್ರಹ್ಮಸ್ಥಾನ್, ಮನೆದು ಬ್ರಹ್ಮಸ್ಥಾನ್ ಆ್ಯಕ್ಟಿವೇಟ್ ಮಾಡಬೇಕು. ಇಲ್ಲಾಂದರೆ ಒಂದು ಯಂತ್ರ ಇಡಬೇಕು, ಇಲ್ಲಾಂದರೆ ಏನಾದರೂ ಒಂದು ಕಲ್ಲು ಹಾಕಬೇಕು, ಏನು ಆರ್ ನೇಮ್ ಕರೆಕ್ಷನ್ನಲ್ಲಿ ರಾಜಯೋಗ್ ಆ್ಯಕ್ಟಿವೇಟ್ ಮಾಡಬೇಕು. ಬಟ್ 5 ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಟ್ ಈಸ್ ಸೂಪರ್ ಇಂಪಾರ್ಟೆಂಟ್ ಆ್ಯಂಡ್ ದೋಸ್ ಪೀಪಲ್ ಆರ್ ಟೂ ಲಕ್ಕಿ. ಯಾರು ನಂಬರ್ 5 ಇದ್ರೆ ಅಂದರೆ ದೇ ಆರ್ ಟೂ ಲಕ್ಕಿ. ಇಟ್ಸ್ ಲೈಕ್ ಅ ಸ್ಮೂತ್ ರೈಡ್ ಫಾರ್ ದೆಮ್. You know, they are like magnet for like success, especially business success. Then number 6 people is Shukra, Venus. ಅವರು ಮನಿ ಮ್ಯಾಗ್ನೆಟ್ ಇದ್ದಾರೆ, ಫೇಮ್ ಮ್ಯಾಗ್ನೆಟ್ ಇದ್ದಾರೆ, ಗ್ಲಾಮರ್ ಮ್ಯಾಗ್ನೆಟ್ ಇದ್ದಾರೆ, ಟ್ರಾವೆಲ್ ಮ್ಯಾಗ್ನೆಟ್. ಅವರು ಇಲ್ಲಾಂದರೆ ತುಂಬ ವೆಲ್ತಿ ಮನೆಯಲ್ಲಿ ಹುಟ್ತಾರೆ, ಲೈಕ್ ದೇ ವಿಲ್ ಬಿ ಬಾರ್ನ್ ಇನ್ ಅ ವೆರಿ ವೆಲ್ತಿ ಹೌಸ್. ಅವ್ರ ತಂದೆ ತುಂಬ ದುಡ್ಡಿರ್ತಾರೆ. ಇಲ್ಲಾಂದರೆ ಅವ್ರು ಬಾರ್ನ್ ಆಗೋದಾದಮೇಲೆ ಅವರು ತಂದೆ ತಾಯಿಗೆ ತುಂಬ ವೆಲ್ತ್ ಬರುತ್ತೆ. ನಿಮ್ಮದು ಮಕ್ಕಳಿಗೆ ನಂಬರ್ 6 ಇದ್ದರೆ ನಿಮಗೆ ವೆಲ್ತ್ ಬರುತ್ತೆ. ಬಿಕಾಸ್ ದೇ ಹ್ಯಾವ್ ಟು ಲಿವ್ ಅ ವೆರಿ ಕಂಫರ್ಟಬಲ್ ಲೈಫ್. ಸೊ ಇಲ್ಲಾಂದರೆ ಅವರು ಲೈಫ್ ಫಸ್ಟ್ ಹಾಫ್ ಸರಿ ಇಲ್ಲಾಂದರೆ ದೇ ವಿಲ್ ಗೆಟ್ ಮ್ಯಾರಿಡ್ ಆ್ಯಂಡ್ ದೇ ವಿಲ್ ಆಫ್ಟರ್ ಮ್ಯಾರೇಜ್ ದೇ ವಿಲ್ ಅಟ್ರಾಕ್ಟ್ ಲಾಟ್ ಆಫ್, ಆರ್ ವೆನ್ ದೇ ಸ್ಟಾರ್ಟ್ ದೇರ್ ಓನ್ ವರ್ಕ್ ದೇ ವಿಲ್ ಮೇಕ್ ಲಾಟ್ ಆಫ್ ಮನಿ. ಬಟ್ ದೇ ಆರ್ ಲೈಕ್ ಮ್ಯಾಗ್ನೆಟ್. ಅವ್ರು ನೋಡೋಕ್ಕೆ ಕೂಡ ತುಂಬ ಅಟ್ರಾಕ್ಟಿವ್ ಇರ್ತಾರೆ. ಸೊ ತುಂಬ ಜನಗೆ ನಾವು ಜಾಸ್ತಿ ವೀನಸ್ ಆ್ಯಕ್ಟಿವೇಟ್ ಮಾಡ್ತೀವಿ, ಅವ್ರದ್ದು ಅಪಿಯರೆನ್ಸ್ ಚೇಂಜ್ ಆಗುತ್ತೆ. ದೇ ಸ್ಟಾರ್ಟ್ ಬಿಕಮಿಂಗ್ ಮೋರ್ ಅಟ್ರಾಕ್ಟಿವ್ ಆ್ಯಂಡ್ ಮೋರ್ ಬ್ಯೂಟಿಫುಲ್. ಆ್ಯಂಡ್ ಇಟ್ ಹ್ಯಾಪನ್ಸ್, ಇಟ್ ರಿಯಲಿ ವರ್ಕ್ಸ್. ಐವ್ ಸೀನ್ ಇಟ್, ನಿಜ ಐವ್ ಸೀನ್ ಇಟ್. ಲೈಕ್ ಅ ಪರ್ಸನ್ ಇಸ್ ಲೈಕ್ ಲುಕಿಂಗ್ ಡಿಫ್ರೆಂಟ್. ಏನಾಯಿತು, ತುಂಬ ವೀನಸ್ ಆ್ಯಕ್ಟಿವೇಟ್ ಆಗಿದೆ. ಆ್ಯಂಡ್ ದೇ ಅಟ್ರಾಕ್ಟ್ ಟ್ರಾವೆಲ್, ಗಿಫ್ಟ್ಸ್, ಲಕ್ಸುರಿ. ಅವ್ರ ಕರಿಯರ್ ಅಂದರೆ ಏನಾದರೂ ಗ್ಲಾಮರ್ ಫೀಲ್ಡ್ನಲ್ಲಿ ಹೋಗ್ಬೋದು. ಆ್ಯಂಡ್ ದೇ ಜಸ್ಟ್ ಲಿವ್ ಅ ವೆರಿ ಚಿಲ್ಡ್ ಔಟ್ ಲೈಫ್. ಅವ್ರ ಹಾರ್ಡ್ಶಿಪ್ ಅವರು ಬೇರ್ ಮಾಡೋಕ್ಕಾಗಲ್ಲ. They cannot bear hardship in their life. So they need to be in that very nice thing. And lot of number 6 people recently, ನಾನು ನೋಡಿದ್ದೀನಿ, especially in the last few months, I've had a lot of people ಯಾರು number 6 ಇದ್ದಾರೆ say I cannot relate to this, I cannot relate to this. ಯಾಕೆ, ಇದು ವೀನಸ್ ಎನರ್ಜಿ ಇಷ್ಟು ಫೈನ್ ಎನರ್ಜಿ ಇದೆ. ಸಪೋಸ್ ಇಟ್ ಇಸ್ ಕಪಲ್ಡ್ ವಿತ್ ರಾಹು, ಕೇತು, ಶನಿ, ಮಂಗಲ್ or ಮೂನ್, ದಟ್ ಮೀನ್ಸ್ 4, 7, 8, 9 or 2 ಅವ್ರ ಎನರ್ಜಿ ಡ್ರೈನ್ ಆಗಿಬಿಡುತ್ತೆ. ಸೊ ಇಫ್ ಯು ಆರ್ ಅ ನಂಬರ್ 6 ಆ್ಯಂಡ್ ಅವ್ರಿಗೆ ಇದು ರಿಲೇಟ್ ಮಾಡೋಕ್ಕಾಗಲ್ಲ, ಐ ಆಮ್ ಜಸ್ಟ್ ಸ್ವಿಮ್ಮಿಂಗ್ ಇನ್ ಮನಿ ಆರ್ ಸ್ವಿಮ್ಮಿಂಗ್ ಇನ್ ಫೇಮ್, ದಟ್ ಶೀಲಾ ಏನು ಹೇಳ್ತಾ ಇದ್ದಾನೆ ಇದು ನಾಟ್ ರಿಲೇಟೇ ಆಗಲ್ಲ. ದಟ್ ಮೀನ್ಸ್ ಏನಾದರೂ ಒಂದು ನೆಗೆಟಿವ್ ಪ್ಲಾನೆಟ್ ನಿಮಗೆ ಹರ್ಟ್ ಮಾಡ್ತಾ ಇದೆ, ಅದಕ್ಕೆ ನಿಮಗೆ ರಿಲೇಟ್ ಮಾಡೋಕ್ಕಾಗಲ್ಲ. ಅದೆಲ್ಲ ಸಾರ್ಟ್ ಔಟ್ ಮಾಡಿದ್ರೆ ಯುವರ್ ಲೈಫ್ ಸ್ಟಾರ್ಟ್ಸ್ ಗೆಟಿಂಗ್ ಸ್ಮೂತ್. ಆಲ್ವೇಸ್ ಅ ನಂಬರ್ 6 ಪರ್ಸನ್ ಹೂ ಇಸ್ ಗೋಯಿಂಗ್ ಥ್ರೂ ಸ್ಟ್ರಗಲ್ ಅಲ್ವಾ, ಅವ್ರಿಗೆ ಏನಾದರೂ ಒಂದು ರಾಹು, ಕೇತು, ಶನಿ ಇರೇ ಇರುತ್ತೆ. ಇಲ್ಲಾಂದರೆ ಹೆಸರಿನಲ್ಲಿ, ಇಲ್ಲಾಂದರೆ ಡೇಟ್ ಆಫ್ ಬರ್ತ್ನಲ್ಲಿ. So that's why number 6 people, that is the only case in which they don't relate. But otherwise, number 6 people I've seen, film industry, music, makeup, dance, interior design, any design, art, travel industry, hotel, anything, they are very, very successful. Okay. Then is number 7.